ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ 8ನೆಯ ಸ್ಕಂಧದಲ್ಲಿ ಸಮುದ್ರ ಮಥನದ ಕಥೆಯನ್ನು ನಾವು ತಿಳಿದುಕೊಳ್ಳುತ್ತಿದ್ದೇವೆ. ಸಮುದ್ರ ಮಥನವು ನಡೆಯುತ್ತಿರುವಾಗ ಮೊದಲಿಗೆ ಹಾಲಾಹಲವೆಂಬ ಮಹಾಭೀಕರವಾದ ಅಪಾಯಕಾರಿ ವಿಷವು ಉತ್ಪನ್ನವಾಯಿತು. ಮಹಾದೇವನಾದ ಶಿವನು ವಿಷವನ್ನೆಲ್ಲ ಕ್ರೋಢೀಕರಿಸಿ ತನ್ನ ಕರತಲದಲ್ಲಿ ಹಿಡಿದು ಕುಡಿದು ಬಿಟ್ಟನು. ಶಿವನು ವಿಷವನ್ನು ಪಾನ ಮಾಡುತ್ತಿರುವಾಗ ಅವನ ಬೊಗಸೆಯಿಂದ ಸ್ವಲ್ಪ ವಿಷವು ಕೆಳಗೆ ಬಿದ್ದು ಚದುರಿತು. ಅದನ್ನು ಚೇಳು, ಹಾವು, ವಿಷಸಸ್ಯ ಹಾಗೂ ಕಚ್ಚಿದಾಗ ನಂಜೇರುವ ಇತರ ಪ್ರಾಣಿಗಳು ಕುಡಿದವು. ಶಿವನು ವಿಷವನ್ನು ಸಂಪೂರ್ಣವಾಗಿ ಕುಡಿದ ಬಳಿಕ ದೇವದಾನವರು ಧೈರ್ಯ ತಾಳಿ ಕಡೆಯುವ ಕೆಲಸವನ್ನು ಪುನರಾರಂಭಿಸಿದರು. ಆಗ ಮೊದಲಿಗೆ ಸುರಭಿ ಎಂಬ ಹಸುವು ಉತ್ಪನ್ನವಾಯಿತು. ಅದರ ಹಾಲಿನಿಂದ ತುಪ್ಪವನ್ನು ತೆಗೆದು ಅದನ್ನು ಮಹಾಯಜ್ಞಗಳಲ್ಲಿ ಆಹುತಿಯಾಗಿ ಬಳಸಲು ಸಾಧು ಸತ್ಪುರುಷರು ಆ ಧೇನುವನ್ನು ಸ್ವೀಕರಿಸಿದರು. ಆ ಬಳಿಕ ಉಚ್ಚೈಶ್ರವ ಎಂಬ ಕುದುರೆಯು ಉತ್ಪನ್ನವಾಯಿತು. ಬಲಿಮಹಾರಾಜನು ಅದನ್ನು ತೆಗೆದುಕೊಂಡನು. ಅನಂತರ ಎಲ್ಲ ದಿಕ್ಕುಗಳಲ್ಲಿ ಎಲ್ಲ ಕಡೆಗಳಲ್ಲಿ ಸಂಚರಿಸಬಲ್ಲ ಐರಾವತ ಮತ್ತಿತರ ಗಂಡಾನೆಗಳು ಹಾಗೂ ಹೆಣ್ಣಾನೆಗಳು ಕಾಣಿಸಿಕೊಂಡವು. ಕೌಸ್ತುಭವೆಂಬ ರತ್ನವು ಮೂಡಿಬಂದಿತು. ವಿಷ್ಣುವು ಅದನ್ನು ತೆಗೆದುಕೊಂಡು ತನ್ನ ವಕ್ಷಸ್ಥಳದಲ್ಲಿ ಧರಿಸಿದನು. ಬಳಿಕ ಪಾರಿಜಾತ ಪುಷ್ಪ ಮತ್ತು ವಿಶ್ವಸುಂದರಿಯಾದ ಅಪ್ಸರೆಯರು ಹುಟ್ಟಿಬಂದರು. ಅನಂತರ ಐಶ್ವರ್ಯ ದೇವಿಯಾದ ಲಕ್ಷ್ಮಿಯು ಕಾಣಿಸಿಕೊಂಡಳು. ದೇವತೆಗಳು, ಮಹರ್ಷಿಗಳು, ಗಂಧರ್ವರು ಮತ್ತಿತರರು ಅವಳಿಗೆ ಗೌರವದಿಂದ ತಮ್ಮ ಪೂಜೆ ಸಲ್ಲಿಸಿದರು. ಐಶ್ವರ್ಯ ದೇವಿಗೆ ಅವರಲ್ಲಿ ತನಗೆ ಪತಿಯಾಗತಕ್ಕವನು ಯಾರೂ ಕಾಣಲಿಲ್ಲ. ಕೊನೆಗೆ ಅವಳು ವಿಷ್ಣುವನ್ನು ತನ್ನ ಪ್ರಭುವಾಗಿ ಆರಿಸಿಕೊಂಡಳು. ವಿಷ್ಣುವು ಅವಳಿಗೆ ಶಾಶ್ವತವಾಗಿ ನೆಲೆಸಲು ತನ್ನ ವಕ್ಷಸ್ಥಳದಲ್ಲಿ ಎಡೆ ನೀಡಿದನು. ಲಕ್ಷ್ಮೀ ಮತ್ತು ನಾರಾಯಣರ ಈ ಸಂಯೋಗದಿಂದ ದೇವತೆಗಳು ಹಾಗೂ ಜನಸಾಮಾನ್ಯರೂ ಸೇರಿದಂತೆ ಅಲ್ಲಿದ್ದ ಎಲ್ಲರೂ ಸಂತೋಷಗೊಂಡರು. ಲಕ್ಷ್ಮಿಯಿಂದ ಉಪೇಕ್ಷೆಗೊಳಗಾದ ದಾನವರಾದರೋ ಖಿನ್ನರಾದರು. ಆಗ ಪಾನದೇವಿಯಾದ ವಾರುಣಿಯು ಉತ್ಪನ್ನವಾದಳು. ವಿಷ್ಣುವಿನ ಆದೇಶದಂತೆ ದಾನವರು ಅವಳನ್ನು ಸ್ವೀಕರಿಸಿದರು. ಬಳಿಕ ದಾನವರು ನವಚೇತನದೊಂದಿಗೆ ಮಂಥನವನ್ನು ಮುಂದುವರಿಸಿದರು. ಈ ಬಾರಿ ವಿಷ್ಣುವಿನ ಆಂಶಿಕ ಅವತಾರವಾದ ಧನ್ವಂತರಿಯು ಕಾಣಿಸಿಕೊಂಡನು. ಅತ್ಯಂತ ಸುಂದರನಾಗಿದ್ದ ಅವನು ಅಮೃತ ಕಲಶವನ್ನು ಹೊತ್ತು ತಂದಿದ್ದನು. ದಾನವರು ಅದನ್ನು ಧನ್ವಂತರಿಯ ಕೈಯಿಂದ ಕಸಿದುಕೊಂಡು ಓಡಿ ಹೋಗತೊಡಗಿದರು. ಇದರಿಂದ ಅಪ್ರತಿಭರಾದ ದೇವತೆಗಳು ವಿಷ್ಣುವಿನ ಮೊರೆ ಹೊಕ್ಕರು. ಧನ್ವಂತರಿಯಿಂದ ಅಮೃತ ಕಲಶವನ್ನು ಕಸಿದುಕೊಂಡ ಬಳಿಕ ದಾನವರು ತಮ್ಮ ತಮ್ಮಲ್ಲೇ ಕಾದಾಡತೊಡಗಿದರು. ವಿಷ್ಣುವು ದೇವತೆಗಳನ್ನು ಸಮಾಧಾನಗೊಳಿಸಿದುದರಿಂದ ಅವರು ಕಾದಾಡಲು ಹೋಗದೆ ಸುಮ್ಮನಿದ್ದರು. ದಾನವರಲ್ಲಿ ಕಾದಾಟ ನಡೆಯುತ್ತಿದ್ದಾಗ ಸ್ವತಃ ಭಗವಂತನು ಬ್ರಹ್ಮಾಂಡದಲ್ಲೇ ಅತ್ಯಂತ ಸುಂದರಿಯಾದ ಮೋಹಿನಿಯ ಅವತಾರವನ್ನು ತಳೆದು ಅಲ್ಲಿ ಕಾಣಿಸಿಕೊಂಡನು. ಶುಕದೇವ ಗೋಸ್ವಾಮಿಗಳು ಪರೀಕ್ಷಿತ ಮಹಾರಾಜನಿಗೆ ತಮ್ಮ ಮಾತುಗಳನ್ನು ಮುಂದುವರಿಸುತ್ತಾ ಸಮುದ್ರ ಮಥನದ ಕಥೆಯನ್ನು ಮುಂದುವರಿಸಿದರು. ಶಿವನು ವಿಷವನ್ನು ಕುಡಿದ ಬಳಿಕ ದೇವದಾನವರು ಹರ್ಷಗೊಂಡು ನವೋತ್ಸಾಹದೊಂದಿಗೆ ಕಡಲನ್ನು ಕಡೆಯತೊಡಗಿದರು. ಇದರ ಪರಿಣಾಮವಾಗಿ ಸುರಭಿ ಎಂಬ ಹಸುವು ಕಾಣಿಸಿಕೊಂಡಿತು. ಸುರಭಿ ಎಂಬ ಹಸುವನ್ನು ಹವಿರ್ಧಾನಿ, ಬೆಣ್ಣೆಯ ಆಕರ ಎಂದು ವರ್ಣಿಸಲಾಗಿದೆ. ಬೆಣ್ಣೆಯನ್ನು ಕರಗಿಸಿದಾಗ ತುಪ್ಪವು ಉತ್ಪನ್ನವಾಗುತ್ತದೆ. ತುಪ್ಪವು ಮಹಾಯಜ್ಞಾಚರಣೆಗಳಲ್ಲಿ ಅನಿವಾರ್ಯ ವಸ್ತುವಾಗಿದೆ. ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಯಜ್ಞ ದಾನ ತಪ ಕರ್ಮ ನ ತ್ಯಾಜ್ಯಂ ಕಾರ್ಯಮೇವತತ್. ಯಜ್ಞ, ದಾನ ಮತ್ತು ತಪಸ್ಸುಗಳು ಮಾನವ ಸಮಾಜವನ್ನು ಪರಿಪೂರ್ಣ ಶಾಂತಿ ಮತ್ತು ಸಮೃದ್ಧಿಗಳಲ್ಲಿ ಇಡಲು ಅಗತ್ಯವಾಗಿದೆ. ಯಜ್ಞವು ಅತ್ಯವಶ್ಯಕ. ಯಜ್ಞವನ್ನು ಆಚರಿಸಲು ತುಪ್ಪವು ಅತ್ಯವಶ್ಯಕ ಮತ್ತು ತುಪ್ಪವನ್ನು ಪಡೆಯಲು ಹಾಲು ಅತ್ಯವಶ್ಯಕ. ಸಾಕಷ್ಟು ಸಂಖ್ಯೆಗಳಲ್ಲಿ ಹಸುಗಳಿದ್ದರೆ ಹಾಲು ಉತ್ಪಾದನೆಗೊಳ್ಳುತ್ತದೆ. ಆದ್ದರಿಂದ ಭಗವದ್ಗೀತೆಯಲ್ಲಿ ಹಸುಗಳ ಸಂರಕ್ಷಣೆಗೆ ಕರೆ ನೀಡಲಾಗಿದೆ. ಕೃಷಿ ಗೋರಕ್ಷ ವಾಣಿಜ್ಯಂ ವೈಶ್ಯಕರ್ಮ ಸ್ವಭಾವಜಂ. ವೈದಿಕ ಕರ್ಮಕಾಂಡಗಳನ್ನು ಸಂಪೂರ್ಣವಾಗಿ ಬಲ್ಲ ಮಹರ್ಷಿಗಳು ಅಗ್ನಿಗೆ ಆಹುತಿ ನೀಡಲು ಅತ್ಯಗತ್ಯವಾದ ಹಾಲು, ಮೊಸರು, ತುಪ್ಪ ಈ ಎಲ್ಲವನ್ನೂ ಉತ್ಪಾದಿಸುವ ಸುರಭಿ ಎಂಬ ಹಸುವನ್ನು ತಮ್ಮ ವಶಕ್ಕೆ ತೆಗೆದುಕೊಂಡರು. ಪರಿಶುದ್ಧವಾದ ತುಪ್ಪಕ್ಕೋಸ್ಕರ ಅವರು ಹೀಗೆ ಮಾಡಿದರು. ಬ್ರಹ್ಮಲೋಕದವರೆಗಿನ ಊರ್ಧ್ವ ಗ್ರಹವ್ಯೂಹಗಳಿಗೆ ತಮ್ಮ ಉನ್ನತಿಯನ್ನು ಸಾಧಿಸಲು ಯಜ್ಞಾಚರಣೆಗಳಿಗಾಗಿ ಅವರಿಗೆ ತುಪ್ಪದ ಅಗತ್ಯವಿತ್ತು. ಸುರಭಿ ಎಂಬ ಹಸುಗಳು ಸಾಮಾನ್ಯವಾಗಿ ವೈಕುಂಠ ಗ್ರಹಗಳಲ್ಲಿ ಕಂಡುಬರುತ್ತವೆ. ಬ್ರಹ್ಮ ಸಂಹಿತೆಯಲ್ಲಿ ವರ್ಣಿಸಿರುವಂತೆ ಶ್ರೀಕೃಷ್ಣನು ತನ್ನ ಗ್ರಹವಾದ ಗೋಲೋಕ ವೃಂದಾವನದಲ್ಲಿ ಸುರಭಿ ಹಸುಗಳ ಪಾಲನೆಯಲ್ಲಿ ನಿರತನಾಗಿರುತ್ತಾನೆ. ಸುರಭೀರ್ ಅಭಿಪಾಲಯಂತಂ. ಈ ಹಸುಗಳು ಭಗವಂತನ ಪ್ರಿಯ ಪ್ರಾಣಿಗಳು. ಸುರಭಿ ಹಸುಗಳಿಂದ ಎಷ್ಟು ಬೇಕಾದರೂ ಹಾಲು ಪಡೆಯಬಹುದು ಮತ್ತು ಎಷ್ಟು ಬಾರಿ ಬೇಕಾದರೂ ಹಾಲು ಕರೆಯಬಹುದು.
ಅಂದರೆ ಸುರಭಿ ಹಸುವು ಅಪರಿಮಿತ ಹಾಲನ್ನು ನೀಡಬಲ್ಲದು. ಯಜ್ಞಾಚರಣೆಗೆ ಹಾಲು ಅಗತ್ಯ. ಮಾನವ ಸಮಾಜವನ್ನು ಪರಿಪೂರ್ಣ ಜೀವನದ ಹಂತಕ್ಕೆ ಏರಿಸಲು ಹಾಲನ್ನು ಹೇಗೆ ಬಳಸಬೇಕೆಂದು ಋಷಿಗಳು ತಿಳಿದಿದ್ದರು. ಆ ಬಳಿಕ ಚಂದ್ರನಷ್ಟು ಬೆಳ್ಳಗಿದ್ದ ಉಚ್ಚೈಶ್ರವ ಎಂಬ ಕುದುರೆಯು ಉತ್ಪನ್ನವಾಯಿತು. ಬಲಿಮಹಾರಾಜನು ಈ ಕುದುರೆಯನ್ನು ಪಡೆಯಲು ಬಯಸಿದನು. ಸ್ವರ್ಗಾಧಿಪತಿಯಾದ ಇಂದ್ರನು ಇದನ್ನು ವಿರೋಧಿಸಲಿಲ್ಲ. ಏಕೆಂದರೆ ಆ ಮೊದಲೇ ದೇವೋತ್ತಮ ಪರಮಪುರುಷನು ಅವನಿಗೆ ಆ ರೀತಿ ಸಲಹೆ ನೀಡಿದ್ದನು. ಮಂಥನದ ಮುಂದಿನ ಪರಿಣಾಮವಾಗಿ ಗಜರಾಜನಾದ ಐರಾವತವು ಹುಟ್ಟಿಬಂದಿತು. ಆ ಬಳಿಕ ಸಕಲ ದಿಕ್ಕುಗಳಲ್ಲೂ ಸಂಚರಿಸಬಲ್ಲ ಮಹಾಗಾತ್ರದ 8 ಆನೆಗಳು ಹುಟ್ಟಿದವು. ಐರಾವಣವು ಅವುಗಳ ಮುಖಂಡನಾಗಿತ್ತು. ಹಾಗೆಯೇ 8 ಹೆಣ್ಣಾನೆಗಳೂ ಸಹ ಹುಟ್ಟಿದವು. ಅಭ್ರಮು ಅವುಗಳ ಮುಖಂಡತ್ವವನ್ನು ವಹಿಸಿತ್ತು. ಅನಂತರ ಮಹಾಸಾಗರದಿಂದ ಕೌಸ್ತುಭಮಣಿ ಮತ್ತು ಪದ್ಮರಾಗಮಣಿ ಎಂಬ ಪ್ರಸಿದ್ಧ ರತ್ನಗಳು ಹುಟ್ಟಿದವು. ವಿಷ್ಣುವು ತನ್ನ ವಕ್ಷಸ್ಥಲವನ್ನು ಅಲಂಕರಿಸಲು ಅವುಗಳನ್ನು ಪಡೆಯ ಬಯಸಿದನು. ಆಮೇಲೆ ದೇವಲೋಕಗಳಿಗೆ ಭೂಷಣವಾದ ಪಾರಿಜಾತ ಪುಷ್ಪವು ಹುಟ್ಟಿತು. ಪಾರಿಜಾತವು ಎಲ್ಲರ ಬಯಕೆಗಳನ್ನು ಪೂರೈಸುತ್ತದೆ. ಆ ಬಳಿಕ ಅಪ್ಸರೆಯರು ಕಾಣಿಸಿಕೊಂಡರು. ಅವರು ಹೊನ್ನಿನ ಒಡವೆ, ಪದಕಗಳಿಂದ ಹಾಗೂ ಅತ್ಯುತ್ತಮ ಅತ್ಯಾಕರ್ಷಕ ಉಡುಗೆ ತೊಡುಗೆಗಳಿಂದ ಅಲಂಕೃತರಾಗಿದ್ದರು. ಅನಂತರ ಭಾಗ್ಯದೇವತೆಯಾದ ಲಕ್ಷ್ಮೀದೇವಿಯು ಕಾಣಿಸಿಕೊಂಡಳು. ಸ್ವರ್ಗಾಧಿಪತಿಯಾದ ಇಂದ್ರನು ಭಾಗ್ಯದೇವತೆಗಾಗಿ ಸೂಕ್ತ ಆಸನವನ್ನು ತಂದನು. ಗಂಗೆ, ಯಮುನೆಯರಂತಹ ಪವಿತ್ರ ಜಲದ ನದಿಗಳು ಮೂರ್ತಿವೆತ್ತು ಬಂದು ಹೇಮಕುಂಭಗಳಲ್ಲಿ ಲಕ್ಷ್ಮಿಗಾಗಿ ಪರಿಶುದ್ಧ ಜಲವನ್ನು ತಂದವು. ಭೂಮಿಯು ವ್ಯಕ್ತಿರೂಪವನ್ನು ತಳೆದು ಲಕ್ಷ್ಮಿಯ ಪ್ರತಿಷ್ಠಾಪನೆಗೆ ಅಗತ್ಯವಾದ ಎಲ್ಲ ಔಷಧಿ ಮತ್ತು ಮೂಲಿಕೆಗಳನ್ನು ಒಟ್ಟುಗೂಡಿಸಿತು. ಹಸುಗಳು ಹಾಲು, ಮೊಸರು, ತುಪ್ಪ, ಗಂಜಲ ಮತ್ತು ಗೋಮಯಗಳೆಂಬ ಪಂಚಗವ್ಯಗಳನ್ನು ನೀಡಿದವು. ಮೂರ್ತೀಭವಿಸಿದ ವಸಂತ ಋತುವು ವಸಂತಕಾಲದ ಚೈತ್ರ ಮತ್ತು ವೈಶಾಖ ಮಾಸಗಳಲ್ಲಿ ಉತ್ಪತ್ತಿಯಾಗುವ ಪ್ರತಿಯೊಂದನ್ನೂ ಸಂಗ್ರಹಿಸಿತು. ಗೋವಿನ ಉತ್ಪನ್ನಗಳಾದ ಪಂಚಗವ್ಯಗಳೆಂಬ ಹಾಲು, ಮೊಸರು, ತುಪ್ಪ, ಗಂಜಲ ಮತ್ತು ಗೋಮಯಗಳು ವೇದೋಕ್ತವಾದ ಎಲ್ಲ ಆಚರಣೆಗಳಿಗೂ ಅಗತ್ಯ ವಸ್ತುಗಳಾಗಿವೆ. ಗಂಜಲ ಮತ್ತು ಸೆಗಣಿ ನಿರ್ಮಲ ಪದಾರ್ಥಗಳು. ಹಸುವಿನ ಗಂಜಲ ಮತ್ತು ಸೆಗಣಿ ಇಷ್ಟೊಂದು ಮುಖ್ಯವೆಂದ ಮೇಲೆ ಮಾನವ ನಾಗರಿಕತೆಗೆ ಈ ಹಸುವು ಎಷ್ಟೊಂದು ಮುಖ್ಯವಾದದ್ದು ಎಂಬುದನ್ನು ನಾವು ಊಹಿಸಬಹುದು. ಆದ್ದರಿಂದ ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನು ಸ್ವತಃ ಗೋವಿನ ರಕ್ಷಣೆಯನ್ನು ಪ್ರತಿಪಾದಿಸುತ್ತಾನೆ. ಲಕ್ಷ್ಮೀದೇವಿಯು ಆವಿರ್ಭವಿಸಿದಾಗ ಗಂಧರ್ವರು ಎಲ್ಲ ಮಂಗಳಕರ ವೇದ ಮಂತ್ರಗಳನ್ನು ಪಠಿಸಿದರು. ವೃತ್ತಿನಿರತ ನರ್ತಕಿಯರು ಸೊಗಸಾಗಿ ನರ್ತಿಸುತ್ತಾ ವೇದಗಳಲ್ಲಿ ವಿಧಿಸಲಾದ ಅಧಿಕೃತ ಗೀತೆಗಳನ್ನು ಹಾಡಿದರು. ಮೂರ್ತಿವೆತ್ತ ಮೇಘಗಳು ಮೃದಂಗ, ಪಣವ, ಮುರಜ, ಆನಕ ಮುಂತಾದ ವಿವಿಧ ಬಗೆಯ ನಗಾರಿಗಳನ್ನು ಬಾರಿಸಿದವು. ಶಂಖ ಮತ್ತು ಗೋಮುಖವೆಂಬ ಕಹಳೆಗಳನ್ನು ಊದಿದವು ಮತ್ತು ಕೊಳಲು ಹಾಗೂ ತಂತಿವಾದ್ಯಗಳನ್ನು ನುಡಿಸಿದವು. ಈ ಎಲ್ಲ ವಾದ್ಯಗಳ ಒಟ್ಟು ಶಬ್ದವು ಕೋಲಾಹಲಕರವಾಗಿತ್ತು. ಆ ಬಳಿಕ ಎಲ್ಲ ದಿಕ್ಕುಗಳಲ್ಲಿ ದಿಗ್ಗಜಗಳು ಗಂಗಾಜಲ ತುಂಬಿದ ಕುಂಭಗಳನ್ನು ಹೊತ್ತು ತಂದು ಭಾಗ್ಯದೇವತೆಗೆ ವಿದ್ವಾಂಸರಾದ ಬ್ರಾಹ್ಮಣರ ವೇದ ಮಂತ್ರಗಳ ಸಹಿತ ಅಭಿಷೇಕ ಮಾಡಿದವು. ಹೀಗೆ ಅಭಿಷೇಕ ನಡೆಯುತ್ತಿದ್ದಾಗ ಲಕ್ಷ್ಮಿಯು ತನ್ನ ಕೈಯಲ್ಲಿ ಕಮಲ ಪುಷ್ಪವನ್ನು ಹಿಡಿದು ತನ್ನ ಮೂಲ ನಿಲುವಿನಲ್ಲಿ ನಿಂತಿದ್ದಳು ಮತ್ತು ಅತ್ಯಂತ ಸುಂದರಳಾಗಿ ಕಂಗೊಳಿಸುತ್ತಿದ್ದಳು. ಭಾಗ್ಯದೇವತೆಯು ಅತ್ಯಂತ ಸುಶೀಲೆ, ಏಕೆಂದರೆ ಅವಳು ದೇವೋತ್ತಮ ಪರಮಪುರುಷನನ್ನು ಉಳಿದು ಇನ್ನಾರನ್ನೂ ಅರಿಯಳು. ಲಕ್ಷ್ಮೀದೇವಿಯು ಸಂಪತ್ತು, ಬಲ, ಪ್ರಭಾವ, ಸೌಂದರ್ಯ, ಜ್ಞಾನ ಮತ್ತು ವೈರಾಗ್ಯಗಳೆಂಬ 6 ಐಶ್ವರ್ಯಗಳ ಒಡತಿಯೆಂದು ಅರ್ಥ. ಲಕ್ಷ್ಮಿಯು ಈ ಐಶ್ವರ್ಯಗಳನ್ನು ನೀಡುತ್ತಾಳೆ. ಇಲ್ಲಿ ಲಕ್ಷ್ಮಿಯನ್ನು ದೇವಿ ಎಂದು ಕರೆಯಲಾಗಿದೆ, ಏಕೆಂದರೆ ವೈಕುಂಠದಲ್ಲಿ ಅವಳು ದೇವೋತ್ತಮ ಪರಮಪುರುಷ ಮತ್ತು ಅವನ ಭಕ್ತರಿಗೆ ಸಕಲ ಸಂಪತ್ತನ್ನು ಒದಗಿಸುತ್ತಾಳೆ. ಕೈಯಲ್ಲಿ ಕಮಲ ಪುಷ್ಪ ಹಿಡಿದ ಭಾಗ್ಯದೇವತೆಯಾದ ತನ್ನ ಪತ್ನಿಯಿಂದ ದೇವೋತ್ತಮ ಪರಮಪುರುಷನು ಸಂತುಷ್ಟನಾಗಿದ್ದಾನೆ. ಸಕಲ ಅನರ್ಘ್ಯ ರತ್ನಗಳ ಆಕರವಾದ ಸಮುದ್ರವು ಹಳದಿ ಬಣ್ಣದ ರೇಷ್ಮೆಯ ಸೀರೆ ಮತ್ತು ಕುಬುಸಗಳನ್ನು ಲಕ್ಷ್ಮೀದೇವಿಗೆ ನೀಡಿತು. ಜಲದೇವನಾದ ವರುಣನು ದುಂಬಿಗಳಿಂದ ಆವೃತವಾದ ಪುಷ್ಪಮಾಲೆಗಳನ್ನು ನೀಡಿದನು. ಪ್ರಜಾಪತಿಗಳಲ್ಲಿ ಒಬ್ಬನಾದ ವಿಶ್ವಕರ್ಮನು ನಾನಾ ರೀತಿಯ ಒಡವೆಗಳನ್ನು ನೀಡಿದನು. ವಿದ್ಯಾಧಿದೇವತೆಯಾದ ಸರಸ್ವತಿಯು ಕಂಠಹಾರವನ್ನು ಕೊಟ್ಟಳು. ಬ್ರಹ್ಮನು ಕಮಲಪುಷ್ಪವನ್ನು ಕೊಟ್ಟನು ಮತ್ತು ನಾಗಲೋಕದ ನಿವಾಸಿಗಳು ಕರ್ಣಕುಂಡಲಗಳನ್ನು ಒದಗಿಸಿದರು. ಮಂಗಳಕರ ಆಚರಣೆಗಳು ಸಾಂಗೋಪಾಂಗವಾಗಿ ನೆರವೇರಿದ ಬಳಿಕ ತಾಯಿ ಲಕ್ಷ್ಮಿಯು ತನ್ನ ಕೈಯಲ್ಲಿ ದುಂಬಿಗಳಿಂದ ಆವೃತವಾದ ಪದ್ಮಪುಷ್ಪಗಳ ಮಾಲೆಯನ್ನು ಹಿಡಿದು ಅತ್ತಿತ್ತ ನಡೆದಾಡಿದಳು. ತಾಯಿ ಲಕ್ಷ್ಮಿಯು ಕ್ಷೀರಸಾಗರವನ್ನು ತನ್ನ ತಂದೆಯಾಗಿ ಅಂಗೀಕರಿಸಿದಳು. ಆದರೆ ಅವಳು ನಾರಾಯಣನ ಎದೆಯಲ್ಲಿ ಸಂತತವಾಗಿ ನೆಲೆಸಿದ್ದಾಳೆ.
ಅವಳು ಬ್ರಹ್ಮದೇವನಿಗೆ ಹಾಗೂ ಭೌತಿಕ ಜಗತ್ತಿನ ಎಲ್ಲ ಜೀವಿಗಳಿಗೆ ತನ್ನ ಅನುಗ್ರಹವನ್ನು ನೀಡುತ್ತಾಳೆ. ಆದರೂ ಅವಳು ಎಲ್ಲ ಭೌತಿಕ ಗುಣಗಳಿಗೂ ಅತೀತಳಾಗಿದ್ದಾಳೆ. ಅವಳು ಹಾಲ್ಗಡಲಿನಿಂದ ಹುಟ್ಟಿದಂತೆ ತೋರಿದರೂ ಸಹ ತಕ್ಷಣ ತನ್ನ ನಿತ್ಯಧಾಮವಾದ ನಾರಾಯಣನ ವಕ್ಷಸ್ಥಳವನ್ನು ಆಶ್ರಯಿಸಿದಳು. ಸಮುದ್ರ ಮಥನದ ಮುಂದಿನ ಕಥೆಯನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.